ಕಳಿಸ್ಕೊಡ್ದೆ ಅವನಿಗೆ. ನಿಮ್ಗೆ ಯಾವಾಗಲೂ ಇದಾಯ್ತು. ಎದ್ದು ಬಾ ಅಲ್ಲಿ, ಎದ್ದು ಬಾ. ನಿಂಗೆ ಎಷ್ಟು ಸತಿ ಹೇಳೋದು ಸುನಿ, ಸ್ಮೋಕ್ ಮನೇಲಿ ಬಂದು ಮಾಡಬೇಡ ಅಂತ. ಈ ಬ್ಯಾಡ ಬಿಡ್ನ ಬಿಡು ಅಂತ ಹೇಳಿದ್ದೀನಿ, ಅದ್ರೂ ನೀನು ಮಾಡ್ತಾ ಇಲ್ಲ. ಮಕ್ಳಿರೋ ಮನೆಗೆ ಯಾಕೆ ತಗೊಂಡ್ಬರ್ತಾ ಇಲ್ಲ? ಟೀಕ್ ಕೊಟ್ಟಾಯ್ತಲ್ಲ ಹೋಗಿ. ಬೆಳಗ್ಗೆ ಏನಿಲ್ಲ ಬೆಳಗ್ಗೆ ಅಂತಂದ್ರೆ ನೀನು ಯಾವಾಗ ಹೇಳಬೇಕು? ನಿನ್ಗೆ ಹೇಳು. ನಿನ್ನ ಹತ್ರ ಹೇಳಿ ಸಾಕಾಗಿದೆ. ನಾಯಿ ಬಾರ ಯಾವತ್ತಿದ್ರು ಡೋಕೆ, ನೀನಂತೂ ಚೇಂಜ್ ಮಾಡೋಕ್ಕಾಗಲ್ಲ ನನಗೆ. ಏನಾದರೂ ಮಾಡ್ಕೊ. ಏನ್ ಮಾಡ್ತಾ ಇದೆ? ಏನ್ ಮಾಡ್ತಾ ಇದೆ ಅಂತ ಕೇಳಿದ್ದು. ಏನ್ ಮಾಡ್ತಾ ಇದೆ ಅಂತ ಕೇಳಿದ್ದು. ನಮ್ಮಪ್ಪನ ಹೇಳಿ ಹೇಳಿ ಸಾಕಾಗಿ ಇವಾಗ ನೀನು ಶುರು ಮಾಡ್ಕೊಂಡಿದ್ಯಾ? ಹಾ, ಎಷ್ಟು ಸತಿ ನಾವು ಹೇಳೋದು? ನಮ್ಮಪ್ಪನ ಹೇಳಿದೆಲ್ಲ ಕೇಳಿಸ್ಕೊಳ್ತಾ ಇರ್ಲಿಲ್ವಾ ನೀನು? ಹೇಳು ಶ್ರೀನಿಧಿ, ಎಷ್ಟು ಸತಿ ನಿಮ್ಮಪ್ಪನ ಹೇಳಿ ನೀನು ಕೇಳಿಸ್ಕೊಂಡಿಲ್ವಾ? ಹಾ, ನೀನು ಎಲ್ಲಿಂದ ಈ ಥರ ಅಭ್ಯಾಸ ಕಲ್ತಿದ್ಯಾ? ಅಲ್ಲಿ ಹೇಳೋ. ಮನೇಲಿ ಯಾರಿಲ್ಲ ಈ ಥರ ಕಿತ್ತವರ ಕೆಲಸಗಳು ಮಾಡ್ತಾ ಇರ್ತೀಯಾ? ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ನಾನು ಮಾತಾಡ್ತಾ ಇದ್ದೀನಿ. ಯಾರ ಹತ್ರ ಹೇಳ್ತಾ ಇರೋದು? ಯಾರಿಗೆ ಹೇಳ್ತಾ ಇರೋದು ನಾನು? ನಿನಗೆ ಬಾ, ಒಳಗೆ ಬಾ, ನೀನು ಮಾಡ್ತೀನಿ. ಬಾ ಬಾ, ನಡಿ ಒಳಗೆ ನಡಿ. ರೂಪಾ, ರೂಪಾ. ಶ್ರೀನಿಧಿ, ಯಾಕಪ್ಪ ಅಳ್ತಾ ಇದೆಯಾ? ಬೈಲಿ ಬೈಲಿ, ಏನು ಕಳ್ತಾ ಇದೆಯಾ ಮನೆ? ಹಾಂ, ಮಮ್ಮಿ ಹೊಡೆದ್ರಾ? ಏನು ಕೊಡಿದ್ರು? ರೂಪಾ, ರೂಪಾ, ಎಂತ ಕರೆದೆ? ಏನು ಮಗು ಕೊಡ್ದೆ? ಅವನು ಹೊಡೆದ್ನಲ್ಲ, ಅದಕ್ಕೆ ಬರೀ ಸಂತೋಷ ಪಡು. ಏನು ಕೊಡ್ದೆ? ಏನ್ ಮಾಡ್ದ ಅಂತ ಕೇಳು ಅವನಿಗೆ. ಹೇಳು, ಏನು ಮಾಡ್ದೆ ಹೇಳು. ಕೇಳು, ಅವ್ನಿಗೆ ಅವನಲ್ಲೇ ತಾನೇ ಇದ್ದಾನೆ. ಹೇಳು, ನೀನು ಹೇಳು, ನೀನು ತಾನೇ ಹೊಡೆದಿದ್ದು. ಹೇಳು, ಏನು ಕೊಡ್ದೆ? ನಿನ್ ಬುದ್ಧಿನ ಅವನು ಕಲ್ತಿದ್ದಾನೆ. ಅಂದ್ರೆ ನೀನ್ ಸಿಗರೇಟ್ ಸೇರ್ತಾ ಇದ್ದ ಮನೇಲಿ, ಅದು ನೋಡಿ ಅವ್ನು ಕಲ್ತು ಅವ್ನು ಸ್ಮೋಕ್ ಮಾಡ್ತಾ ಇದ್ದ. ಹೊಡಿದ್ರೆ ಏನ್ ಮಾಡ್ಬೇಕು ಹೇಳು? ಯಾಕ ಮಮ್ಮಿ ಸೇತಪ್ಪ? ನೀನ್ ಸರಿಯಾಗಿದ್ರೆ ಅವ್ನು ಸರಿಯಾಗಿರ್ತಾ ಇದ್ದ. ನಿನ್ನಿಂದ ಅವ್ನು ಕಲ್ತಿದ್ದಾನೆ, ಅವ್ನಿಗೇನ್ ಕೇಳ್ತೀಯ? ಬನ್ನಿ ಡಾಕ್ಟರ್, ನೋಡಿ ಇಲ್ಲಿದೆ. ಏನಪ್ಪ ಹೆಸರು? ಸ್ಯಾಂಡಿ ಸರ್. ಏಜು? 21. ಏನು ಕಾಯಿಲೆ ನಿಮಗೆ? ಕೆಮ್ಮು ಸರ್, ತುಂಬ ಕೆಮ್ಮು ಬರ್ತಾ ಇದೆ. ನೋಡ್ತೀನಿ ಸ್ವಲ್ಪ ಕೆಮ್ಮು ಜೋರಾಗಿ. ಎಷ್ಟು ದಿವಸದಿಂದ ಕೆಮ್ತಿದ್ವಿ ಜಾಸ್ತಿ? ಒಂದು ವಾರದಿಂದ ಸರ್. ಸ್ಮೋಕ್ ಏನಾದರೂ ಮಾಡ್ತೀಯಾ? ಹೌದು ಸರ್. ಬಿಟ್ಬಿಡಪ್ಪ, ಈಗೇನೋ ಚಿಕ್ಕದಾಗಿದೆ, ಆಮೇಲೆ ತುಂಬ ದೊಡ್ಡದಾಗೋಗುತ್ತೆ. ಸರಿ ಸರ್. ರಿಸಿಪ್ಟ್ ಬರ್ಕೊಡ್ತೀನಿ, ಫಾಲೋ ಮಾಡಿ. ಸರಿ ಸರ್. ಶ್ರೀನಿಧಿ, ಏನು ಡ್ಯಾಡಿ? ಯಾಕೆ ಡ್ಯಾಡಿ? ಏನು ಇದು ಹೊಸ ಕಲ್ತಿರೋದು ಅಭ್ಯಾಸ? ಹಾ, ಆರೋಗ್ಯ ಹಾಳಾಗಲ್ಲ ಡ್ಯಾಡಿ? ಆರೋಗ್ಯದ ಬಗ್ಗೆ, ಅದು ನೀವು ಆರೋಗ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಷ್ಟು ವರ್ಷದಿಂದ ಅದೇ ಕೆಟ್ಟ ಚಟ ನೀವು ಮಾಡಿದಿರಲ್ವಾ ಡ್ಯಾಡಿ? ನಿಮ್ಮ ಆರೋಗ್ಯ ಹಾಳಾಗಲ್ವಾ ಡ್ಯಾಡಿ? ತಗೋ ನೀರು ಕುಡಿ. ಅವನಿಗೆ ಬೈತಾ ಇದೆಯಾ ಈಗ? ತಪ್ಪು ಮಾಡಿದಲ್ಲ ನೀನು, ಅವನಿಗೆ ಬೈದ್ರೆ ಸರಿ ಹೋಗುತ್ತಾ? ನಿನ್ ಬುದ್ಧಿನ ಅವನು ಕಲ್ತಿದ್ದಾನೆ. ಅವ್ನು ಸಣ್ಣವನಿದ್ದಾಗಿಂದ ಕೂಡ ನಿನ್ನ ಹತ್ರ ಎಷ್ಟು ಬಡ್ಕೊಂಡೆ ನಾನು. ಮನೆಗೆ ತಂದು ಮಕ್ಕಳ ಮುಂದೆ ಅದನ್ನ ಮಾಡಬೇಡ ನನ್ನ ಮಾತು ಕೇಳಿದೆ ಅವತ್ತಾರು ಒಂದು ದಿವಸ?
ಇವತ್ತು ಅವನ ಆರೋಗ್ಯ ಹಾಳಾಗಿದೆ ಅಂತಂದ್ರೆ ನಿನ್ನಿಂದಾನೇ ಕಾರಣ, ನೀನೇ ಕಾರಣ ಅದಕ್ಕೆ. ಅವ್ನಿಗೆ ಬೈಯೋದು ಬಿಟ್ಟು ಫಸ್ಟ್ ನೀನು ಸರಿಯಾಗೋದು ನೋಡು. ನಿನಗೂ ಅಷ್ಟೇ, ನೀವು ಅಪ್ಪನ ಬೈಯೋದಲ್ಲ, ನೀವು ಅಪ್ಪನ ಬುದ್ಧಿ ಕಲಿಬೇಡ, ಒಳ್ಳೇದನ್ನ ಕಲಿ, ಕೆಟ್ಟದನ್ನಲ್ಲ. ಹೇಳಿದ ಅರ್ಥ ಆಯ್ತಾ ಇವಾಗಲಾದರೂ? ಡಾಕ್ಟರ್ ಹೇಳಾಯ್ತು, ನಾನು ಹೇಳಾಯ್ತು, ಇದಕ್ಕೆ ಮೇಲಾದ್ರೂ ನೀನು ಚೇಂಜ್ ಆಗಬೇಕು. ನಿನಗೆ ಮದುವೆ ಮಾಡ್ಬೇಕಂತ ಇದ್ದೀನಿ, ಯಾವ ಇದ್ರ ಮೇಲೆ ನಿನ್ನ ಮದುವೆ ಮಾಡಿಸ್ಲಿ? ಇನ್ನೊಂದು ಹುಡುಗಿ ಜೀವನ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಂತರ ಇನ್ನೊಂದು ಹುಡುಗಿನ ಅನುಭವಿಸ್ತಾಳೆ ಮನೆಗೆ ಬಂದು. ತಲೆ ಎಳ್ಳಾಡ್ಸೋದಲ್ಲ, ಚೇಂಜ್ ಆಗ್ತೀಯಾ ಇಲ್ವಾ? ಐ ಆಮ್ ಸಾರಿ ಮಮ್ಮಿ, ಇನ್ಮೇಲೆ ಯಾವತ್ತೂ ಈ ಥರ ತಪ್ಪು ಮಾಡಲ್ಲ ಮಮ್ಮಿ. ನಾನು ತುಂಬ ತಪ್ಪು ಮಾಡಿಬಿಟ್ಟೆ ಮಮ್ಮಿ. ಐ ಆಮ್ ಸಾರಿ ಮಮ್ಮಿ, ಯಾವತ್ತೂ ಇನ್ಮೇಲೆ ಯಾವ ಬ್ಯಾಡ್ ಹ್ಯಾಬಿಟ್ಸ್ ಮಾಡಲ್ಲ ಮಮ್ಮಿ. ಎಲ್ಲ ಬಿಟ್ಬಿಡ್ತೀನಿ ಮಮ್ಮಿ. ಪ್ಲೀಸ್ ಕ್ಷಮಿಸ್ಬಿಡು ಮಮ್ಮಿ. ಕೈ ಮುಗಿತು. ನಾನು ಮಾಡಲ್ಲ ಮಮ್ಮಿ. ದಯವಿಟ್ಟು ಇನ್ಮೇಲೆ ಯಾವ ಥರನೂ ಈ ಥರ ಕೆಟ್ಟ ಚಟ ಯಾವತ್ತೂ ಮಾಡಲ್ಲ ಮಮ್ಮಿ. ನಿಮ್ಮ ಅಪ್ಪ ಅಮ್ಮ ಇಬ್ಬರು ನಿಮ್ಮ ಮನಸ್ಸು ನೋಯಿಸಲ್ಲ ಮಮ್ಮಿ. ದಯವಿಟ್ಟು ಸಾರಿ ಮಮ್ಮಿ, ಕ್ಷಮಿಸ್ಬಿಡು ಮಮ್ಮಿ. ಸರಿ, ಇದಕ್ಕೆ ಮೇಲಾದ್ರೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ರೀತಿಯಲ್ಲಿ ಇರೋದನ್ನ ಕಲಿ, ಅರ್ಥ ಆಯ್ತಾ? ಖಂಡಿತ ಮಮ್ಮಿ, ಸಾರಿ ಸಾರಿ. ಇನ್ಮೇಲೆ ಸರಿ ಆಯ್ತು, ಇನ್ಮೇಲಾದ್ರೂ ಒಳ್ಳೆ ಬುದ್ಧಿ ಬಂತಲ್ಲ ನಿನಗೆ, ಇನ್ಮೇಲಾದ್ರೂ ಸರಿಯಾಗಿರು, ಅರ್ಥ ಆಯ್ತಾ? ಆಯ್ತು ಮಮ್ಮಿ, ಇನ್ಮೇಲಿಂದ ನಾನು ಚೆನ್ನಾಗೇ ಬದುಕ್ತೀನಿ ಮಮ್ಮಿ. ನಾನು ನೋಡಿ 4 ಜನ ಕಲ್ತ್ಕೋಬೇಕು, ಆ ಥರ ಬದುಕ್ತೀನಿ ಮಮ್ಮಿ. ನನ್ನಿಂದ 4 ಜನಕ್ಕೆ ಒಳ್ಳೇದಾಗಬೇಕು, ಕೆಟ್ಟದ್ದಾದ್ರೂ ಆಗಬಾರ್ದು ಮಮ್ಮಿ. ಐ ಆಮ್ ಸಾರಿ ಮಮ್ಮಿ, ಇನ್ನೊಂದು ಮಾಡಲ್ಲ ಮಮ್ಮಿ. ಸರಿ ಆಯ್ತು, ಇವಾಗಲಾದ್ರೂ ಬುದ್ಧಿ ಬಂತಲ್ಲ, ಅಷ್ಟೇ ಸಾಕು. ಇನ್ಮೇಲಾದ್ರೂ ಸರಿಯಾಗಿರು. ಹೌದು, ಈ ಧೂಮಪಾನದಿಂದ ಎಷ್ಟೋ ಸಂಸಾರಗಳು ಹಾಳಾಗ್ತಾ ಇದೆ. ಉದಾಹರಣೆಗೆ ನನ್ನ ಮಗನೇ ನೋಡಿ ಹಾಳಾಗಿದ್ದಾನೆ. ಆದ್ದರಿಂದ ದಯವಿಟ್ಟು ಪೇರೆಂಟ್ಸ್ಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಪ್ರೋತ್ಸಾಹ ಮಾಡೋಕ್ಕೆ ಹೋಗಬೇಡಿ. ಧೂಮಪಾನ ಮಾಡಿದ್ರೆ ಆರೋಗ್ಯಕ್ಕೆ ಹಾನಿಕರ. ದಯವಿಟ್ಟು ಎಲ್ಲರೂ ಇದನ್ನು ಒಂದು ಮನವರಿಕೆಗೆ ಸ್ವೀಕಾರ ಮಾಡಿ. ಥ್ಯಾಂಕ್ ಯು.